ಆಲ್ಮೋಸ್ಟ್ ವಿಧಾನಸೌಧಕ್ಕೆ ನಾವು ಜಡ್ಜ್ ಅವರಿಗೆ 100 ಊಟ ಕೊಟ್ಟಿದ್ದೀವಿ. ಇಲ್ಲಿಂದಾನೆ ವಿಡಿಯೋ ನೋಡಿ ನಮ್ಮ ಹತ್ರ 100 ಊಟ ತೊಗೊಂಡಿದ್ದಾರೆ ಪಾರ್ಸಲು. ಸೊ ತುಂಬ ಜನ ಬರ್ತಾರೆ ಸರ್ ಊಟಕ್ಕೆ. ಸರ್ ನಮಸ್ತೆ, ನನ್ನ ಸುನಿಲ್ ಅಂತ, ಹೋಟೆಲ್ ಮಾಲೀಕ ನಾನಂತ. ನಮ್ಮ ಹೋಟ್ಲ್ ಹೆಸರು ಬಂದು ಕನ್ನಡದ ಕೈ ರುಚಿ ಅಂತ. ಸೊ ನಾವು ಮುಂಚೆ ಫುಟ್ಬಾಲ್ ಸ್ಟಾರ್ಟ್ ಮಾಡಿ ಹೋಟ್ಲು ಮಾಡಿದ್ದೀವಿ. ಸೊ ಮಧ್ಯಾಹ್ನ ಊಟ ಇರುತ್ತೆ ನಮ್ಮದು. ಸೊ ಅದಾದಮೇಲೆ ನಮ್ಮದು ತವಾ ಫ್ರೈ ಇರುತ್ತೆ. ನಮ್ಮದು ಐಟಮ್ ಬಂದು ಇದು ಬಂಗಡ, ಫ್ರೆಶ್ ಬಂಗಡ ಇದು. ಈ ಸೈಜು ಯಾರು ಕೂಡ ಸೇಲ್ ಮಾಡಲ್ಲ ಕಸ್ಟಮರಿಗೆ. ನಾವು ಮಾಡಿದ್ದು ತುಂಬ ಕಮ್ಮಿ ಕೊಡ್ತೀವಿ. ಕಸ್ಟಮರು ಫಸ್ಟು ಬರಬೇಕು ಉದ್ದೇಶದಿಂದ ತುಂಬ ಕಮ್ಮಿ ಕೊಡಿ. ಇದು ಸೀ ಫುಡ್ ಬಂದಿದ್ದು ಬಂಗಡ ಅಂತೇಳಿ. ಇದಾದ್ಮೇಲೆ ಸರ್ ಪ್ರಾನ್ಸ್ ಇದೆ ನೋಡಿ, ಟೈಗರ್ ಪ್ರಾನ್ಸ್ ನಮ್ದು ಇದು. ಟೈಗರ್ ಪ್ರಾನ್ಸು ತುಂಬ ಚೆನ್ನಾಗಿ ಎಷ್ಟು ದಪ್ಪ ಇದೆ ನೋಡಿ, ಒಂದೊಂದು ಪೀಸು ಎಷ್ಟು ದಪ್ಪ ಇದೆ ನೋಡಿ. ಟೈಗರ್ ಪ್ರಾನ್ಸು ಫ್ರೆಶ್ಶು, ಡೈಲಿ ಬರೋದೇ ನಾವು ಪ್ರಾನ್ಸು ಫ್ರೆಶ್ ಹಾಕ್ಸೋದು. ಅದಾದಮೇಲೆ ಇದು ಫಿಶ್ ಕಬಾಬ್, ಇದು ಬೋನ್ ಫಿಶ್ ಕಬಾಬ್. ಇದು ಈ ಥರದ್ದು 12 ಪೀಸ್ ಕೊಡ್ತೀವಿ ಸರ್. ಫಿಶ್ ಕಬಾಬು 120 ರೂಪಾಯಿ ತೊಗೊತೀವಿ ಇದು. ಅದಾದಮೇಲೆ ಇದು ಸೈಜ್ ಮೇಲೆ ಹೋಗುತ್ತೆ ಸರ್. ಜಿಲೇಬಿ 100 ಸ್ಟಾರ್ಟು, 100, 80, 130, 150, 180, 200. ಸೊ ಸೈಜ್ ಮೇಲೆಲ್ಲ ಹೋಗುತ್ತೆ ಜಿಲೇಬಿ ಬಂದು. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಮುಳ್ಳು ಕಮ್ಮಿ. ಕಸ್ಟಮರ್ ಸ್ಯಾಟಿಸ್ಫೈಸ್ ಆಗಂಗೆ ನಾವು ಆ ಥರ ರೇಟಲ್ಲಿ ಕೊಡ್ತೀವಿ. ಸೊ ಅದಾದಮೇಲೆ ಸರ್ ನಮ್ಮ ಹತ್ರ ತಲೆ ಇರುತ್ತೆ, ಫಿಶ್ ಹೆಡ್ಡು. ಇದು ಬರೀ 80 ರೂಪಾಯಿಗೆ ಸೇಲ್ ಮಾಡ್ತೀವಿ ಕಸ್ಟಮರಿಗೆಲ್ಲ. ಬರೀ 80 ರೂಪಾಯಿ, ಒಂದು ತಲೆ 80 ರೂಪಾಯಿಗೆ ಸರ್. ಇದ್ರ ಬೋನು ಮತ್ತು ಬೋನ್ಲೆಸ್ ಎರಡೂ ಸಿಗುತ್ತೆ ಕಸ್ಟಮರಿಗೆ. ಅದು ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಅದಾದಮೇಲೆ ಭಾಷೆ ಒಂದು 50 ರೂಪಾಯಿಂದ ಸ್ಟಾರ್ಟ್ ಇರುತ್ತೆ ಸರ್. 50, 100, 50. ಇದು ಬೋನ್ಲೆಸ್, ಇದು ಬಂದು ಇದು ಬೋನ್ ಇರುತ್ತೆ, ಬೋನ್ಲೆಸ್ ಭಾಷೆ. ಇದು 50, 60, 80 ಇರುತ್ತೆ ರೈಸ್ ಬಂದು. ಇದಾದಮೇಲೆ 80 ರೂಪಾಯಿ ಸೈಜ್ ಸರ್. ಈ ಥರ ಇರುತ್ತೆ 80 ರೂಪಾಯಿ ಸೈಜ್ ಒಂದು ಸೈಜು 80 ರುಪೀಸ್. ಯಾಕೆಂದರೆ ಪ್ರೈಸ್ ಬಂದು ಜಾಸ್ತಿ ಇಡಲ್ಲ ಕಸ್ಟಮರಿಗೆ. ಕಸ್ಟಮರ್ ಸ್ಯಾಟಿಸ್ಫೈಸ್ಗೋಸ್ಕರ 80 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ. 80ಗೂ ಸಿಗುತ್ತೆ, 60ಗೂ ಸಿಗುತ್ತೆ, 50ಗೂ ಸಿಗುತ್ತೆ. ಸೊ ಅದಾದಮೇಲೆ ಸರ್ ಇದು ಫಿಶ್ ಕಬಾಬ್ ಬೋನ್ಲೆಸ್. ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮತ್ತು 60+ ಏಜ್ ಆಗಿರೋರಿಗೆ ತುಂಬ ಚೆನ್ನಾಗಿರುತ್ತೆ. ಫುಲ್ ಬೋನ್ಲೆಸ್. ಇದು 100 ಪೀಸು 120 ರೂಪಾಯಿ. ಫುಲ್ ಬೋನ್ಲೆಸ್ ಇರುತ್ತೆ. ಭಾಷೆ ಅಂದಿದ್ದು ತುಂಬ ಚೆನ್ನಾಗಿ. ಇದು ಕೂಡ ಇದರಲ್ಲಿ ಟೋಟಲ್ ಆಯಿಲೇ ಹಾಕೋದಿಲ್ಲ. ಇದರಲ್ಲಿ ಆಯಿಲ್ ಬಿಡೋದ್ರಲ್ಲೇ ರೋಸ್ಟ್ ಆಗಿಬಿಡುತ್ತೆ. ತುಂಬ ಟೋಟಲ್ ಆಯಿಲ್, ಜೀರೋ ಆಯಿಲ್. ಇದು ಮತ್ತು ಟೋಟಲ್ ಜೀರೋ ಆಯಿಲ್ ಬಿಡ್ತೀವಿ. ಬಾಕಿದೆಲ್ಲ ಆಯಿಲ್ ಹಾಕ್ತೀವಿ. ಇದು ಮಾತ್ರ ಜೀರೋ ಆಯಿಲಿಂದ ಮಾಡೋದು. ಯಾಕೆಂದ್ರೆ ಇದರಲ್ಲಿ ಜಾಸ್ತಿ ಕೊಬ್ಬು ಜಾಸ್ತಿ ಇರುತ್ತೆ. ಹಾಗಾಗಿಂದ ಇದನ್ನು ಪ್ಲಾಟ್ ಇರೋದ್ರಿಂದ ಆಯಿಲ್ ಅಂತೂ ಟೋಟಲ್ ಹಾಕೋದಿಲ್ಲ. ತುಂಬ ಚೆನ್ನಾಗಿ ಇದು ಕೂಡ ಸರ್. ಸರ್ ನಮ್ಮದು ಲೊಕೇಶನ್ ಬಂದು ಸರ್ ವಿಜಯನಗರ, ಗೋವಿಂದರಾಜ ನಗರ, ಹೌಸಿಂಗ್ ಬೋರ್ಡ್ ಬ್ರಿಡ್ಜ್ ಮೇಲೆ ಯುಕೋ ಬ್ಯಾಂಕ್ ಅದರ ಆಪೋಸಿಟಲ್ಲೇ ಕನ್ನಡದ ಕೈ ರುಚಿ ಅಂತ ಹೋಟ್ಲ್ ಇರೋದು. ಖಾಲಿ ಸೈಡಲ್ಲಿ ಒಂದು ಸೆಡ್ ಹೊಡೆದು ಬಿಟ್ಟು ಓಪನ್ ಆಗಿ ಇರೋದು, ಆ ಥರದ್ರಲ್ಲಿ ಮಾಡಿರೋದು ನಾವು. ತುಂಬ ಜನ ಬರ್ತಾರೆ. ಸೆಲೆಬ್ರಿಟೀಸ್ ಕೂಡ ನಮ್ಮ ಹತ್ರ ತಿಂದಿದ್ದಾರೆ, ರಾಜಕಾರಣರು ತಿಂದಿದ್ದಾರೆ. ಸೊ ಉದ್ದೇಶ ಅಂದರೆ ಜನ ನಮ್ಮನ್ನು ಮೆಚ್ಚಿ ಬರೋದು, ನಮ್ಮನ್ನು ಅದು ಆಸೆ. ಅದು ಒಂದು ನಮಗೆ ತುಂಬ ಹೇಳಬೇಕಂದ್ರೆ ಅವರು ನಮ್ಮನ್ನು ಬೆಳೆಸೋರು. ನಾಳೆ ಏನೇ ಬೆಳೆದ್ರು ಜನನೇ ನಮ್ಗೆ ಆಶೀರ್ವಾದ. ಅದು ಬಿಟ್ಟು ನಮ್ಮ ಅಪ್ಪು ಬಾಸು, ಅದೊಂದು ಹೇಳ್ಬೋದು ಸರ್. ಅದಕ್ಕಾಗಿ ಸರ್ ಟೈಮಿಂಗ್ ಬಂದು 12:30ಇಂದ ತವಾ ಫ್ರೈ, 12:30ಇಂದ ಊಟ ಇರುತ್ತೆ. 12:30ಇಂದ 6 ಗಂಟೆ ತನಕ ಊಟ ಇರುತ್ತೆ. ಸೊ 5:30ಇಂದ ತವಾ ಫ್ರೈ ಇರುತ್ತೆ. ನಾನ್ ಸ್ಟಾಪ್ 12 ಗಂಟೆ ತನಕ ತವಾ ಫ್ರೈ. ಸೊ ತಿರ್ಗಾ 6 ಗಂಟೆಯಿಂದನೂ ತಿರ್ಗಾ ಊಟ ಇರುತ್ತೆ. 6 ಗಂಟೆ ತಿರ್ಗಾ ಮೆಗ್ನೆಟ್ 2 ಗಂಟೆ 1:30 ತನಕ ಊಟ ಇರುತ್ತೆ. ಐಟಮ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಊಟ ತವಾ ಫ್ರೈ ಎಲ್ಲೇ ಇರುತ್ತೆ ಸರ್. ಹೌದು ಸರ್, ನಮ್ಮದು ಅದೇ ಮುದ್ದೆಲೆ ಅಂದರೆ ಅನ್ಲಿಮಿಟೆಡ್ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸೊ ಅಂದರೆ ಮಾಡಿರೋ ಉದ್ದೇಶ ಅಂದರೆ ಜನ ಹೊಟ್ಟೆ ತುಂಬ ಊಟ ಕೊಡಬೇಕೆಂದು ಮಾಡಿರೋದು. ದುಡ್ಡು ಮಾಡಿದಂಥ ಫೋಕಸಲ್ಲಿ ಮಾಡಿಲ್ಲ. ಜನ ಹೊಟ್ಟೆ ತುಂಬ ಊಟ ಕೊಡಬೇಕು, ಶ್ರಮಪಟ್ಟು ಕೆಲಸ ಮಾಡಬೇಕಂತ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಜನ ಆಶೀರ್ವಾದದಿಂದ ಇವತ್ತು ಚೆನ್ನಾಗಿ ನಡೀತಾ ಇದೆ. ಅದೇ ನಮ್ಮನ್ನು ಜನ ಬೆಳೆಸೋರು ಅಂತ ನಾವು ಅಂದ್ಕೊಳ್ತೀವಿ ಅಷ್ಟೇ. ಕಸ್ಟಮರು ಸರ್ ಚೆನ್ನಾಗಿದೆ ಸರ್. ಕಸ್ಟಮರ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ನಮ್ಮದು ಹೇಳ್ಬೇಕಂದ್ರೆ ಕಸ್ಟಮರ್ ರೆಸ್ಪಾನ್ಸ್ ಬಂದು ಸರ್ ನಮ್ಮದು ಮಂಗಳವಾರ, ಬುಧವಾರ, ಶುಕ್ರವಾರ ಈ 3 ಡೇಸಲ್ಲಿ ನಮಗೆ ತುಂಬ ಕ್ರೌಡ್ ಬರ್ತಾರೆ ಜನ. BTM, ಬೆಳ್ಳಂದೂರು, ವೈಟ್ಫೀಲ್ಡ್, ಮಾರ್ತಳ್ಳಿ, ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ, ಆಮೇಲೆ ಡಂಬ್ಳೂರು, ಅಲ್ಲಿಂದ ತುಂಬ ಜನ ಬರ್ತಾರೆ. ಆಲ್ಮೋಸ್ಟ್ ವಿಧಾನಸೌಧಕ್ಕೆ ನಾವು ಜಡ್ಜ್ ಅವರಿಗೆ 100 ಊಟ ಕೊಟ್ಟಿದ್ದೀವಿ. ಇಲ್ಲಿಂದಾನೆ ವಿಡಿಯೋ ನೋಡಿ ನಮ್ಮ ಹತ್ರ 100 ಊಟ ತೊಗೊಂಡಿದ್ದಾರೆ ಪಾರ್ಸಲು. ಸೊ ತುಂಬ ಜನ ಬರ್ತಾರೆ ಸರ್ ಊಟಕ್ಕೆ. ಸರ್ ಇದು ಎಲ್ಲ ಸೌದೆ ಸರ್, ಸೌದೆ ಒಲೆಯಲ್ಲೇ ಮಾಡೋದು. ಹೆವಿ ಗೇಜ್ ಇರೋದು ನಮ್ಮದು, 25 ಗೇಜ್ ಇರೋದು ನಮ್ಮದು. ಇದು ಬಂದು ತವಾ ಬಂದು. ಸೊ ವಾರಕ್ಕೊಂದು ಟೈಮ್ ಕ್ಲೀನ್ ಮಾಡ್ತೀವಿ. ತುಂಬ ಚೆನ್ನಾಗಿ ಕಸ್ಟಮರ್ ಎಷ್ಟೇ ದೊಡ್ಡ ಮೀನು ತೊಗೊಂಡ್ರು ಮಿನಿಮಮ್ 5 ಮಿನಿಟ್ಸಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತೀವಿ. ಆಲ್ಮೋಸ್ಟ್ ಇನ್ನು ವೇಟ್ ಮಾಡೋಗಿದ್ರೆ ಇನ್ನು ಚೆನ್ನಾಗಿ ಕೊಡ್ತೀವಿ ಸರ್ ಹೇಳ್ಬೇಕಂದ್ರೆ. ಬಟ್ ಕಸ್ಟಮರ್ ಯಾವುದೇ ಥರದ್ದು ನಮ್ಮ ಹತ್ರ ರಿಟರ್ನ್ ಹೋಗಿ ಬಿಡಲ್ಲ. 100 ರೂಪಾಯಿ ಅಂತ ಹೇಳಿದ್ರೆ ನಾವು ಆ್ಯಕ್ಚುಲಿ ನಾವು ಹೇಳ್ಬೇಕು 50 ರೂಪಾಯಿಂದ ನಾವು ಕೊಡ್ತೀವಿ ಮೀನು. ಅವ್ರು ಸ್ಯಾಟಿಫಿಕ್ ಕೆಲವರು 20 ರೂಪಾಯಿ ತರ್ತಾರೆ, ಊಟ ಕೊಡ್ತೀವಿ, ಬೇಡ ನಾಳೆ ಕೊಡ್ತೀವಿ. ಅದೇ ಥರ 50 ರೂಪಾಯಿ ಕೊಟ್ಟರು ಅದಕ್ಕೆ ತಕ್ಕಂತೆ ಫೀಸು ಫಿಶ್ ಕಬಾಬ್ ಕೊಡ್ತೀವಿ. ಸರಿ ಸರ್, ಥ್ಯಾಂಕ್ ಯು.